ನೋವೆಲ್ ಕೊರೋನಾ ವೈರಸ್ ಮೀಡಿಯಾ ಬ್ರೀಫಿಂಗ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಒಟ್ಟು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ 13. 13 patients have been discharged. ಅದರಲ್ಲಿ 7 ಜನ ದಾವಣಗೆರೆಯಿಂದ, 3 ಜನ ಮಂಡ್ಯದಿಂದ, 2 ಧಾರವಾಡ, 1 ಬೆಂಗಳೂರು ನಗರ. ಸೊ ಒಟ್ಟು 13 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಇದುವರೆಗೂ 556 ಜನ ಒಟ್ಟು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋರ ಸಂಖ್ಯೆ ಸಿನ್ಸ್ ಡೇ 1 556 ಜನ. ನಿನ್ನೆಯಿಂದ ಇವತ್ತವರೆಗೂ ಹೊಸ ಪಾಸಿಟಿವ್ ಕೇಸಸ್ ರಿಪೋರ್ಟ್ ಆಗಿರೋದು ದ ನಂಬರ್ ಈಸ್ 67. As on today, active COVID-19 patients number is 864. ನಿನ್ನೆಯಿಂದ ಇವತ್ತವರೆಗೂ ತೀರೋಗಿರೋರ ಸಂಖ್ಯೆ, COVID-19 ಸೋಂಕಿನ ಮೃತಪಟ್ಟವರ ಸಂಖ್ಯೆ 1 ಪೇಷಂಟ್ ಹ್ಯಾಸ್ ಪಾಸ್ಡ್ ಅವೇ. ಒಟ್ಟು ಇದುವರೆಗೂ ತೀರ್ಕೊಂಡಿರೋರ ಸಂಖ್ಯೆ 41. ಜೊತೆಗೆ ಒಬ್ರು ನಾನ್ ಕೋವಿಡ್ ರೀಸನ್ಗೂ ಕೂಡ ತೀರ್ಕೊಂಡಿರೋದು ನಮ್ಗೆ ಗೊತ್ತಿದೆ, ಒಬ್ರು ತೀರ್ಕೊಂಡಿದ್ದಾರೆ. ನಮ್ಮ ಸ್ಟೇಟ್ ಅಲ್ಲಿ ಸಿನ್ಸ್ March 8th, when the first case was reported, when the first case was confirmed, March 8th ಇಂದ ಇದುವರೆಗೂ COVID-19 ಪೇಷಂಟ್ಸ್ ಆಗಿರೋರ ಸಂಖ್ಯೆ 1462, 1462. Out of which, as on today, active COVID-19 patients ಇರೋರು 864. ಮತ್ತೆ 15 ಜನ ICU ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇವತ್ತು ಒಟ್ಟು ಸ್ಯಾಂಪಲ್ ಟೆಸ್ಟ್ ಮಾಡಿರೋದು 8,182. ಅದರಲ್ಲಿ 7,952 ನೆಗೆಟಿವ್ ಆಗಿದೆ, 67 ಪಾಸಿಟಿವ್ ಆಗಿದೆ. ಇವತ್ತು ಒಟ್ಟು 67 ಪಾಸಿಟಿವ್ ಕೇಸ್ಗಳ ಪೈಕಿ 52 ಜನ they had this travel history, interstate travel history. Out of this 52, 51 are from Maharashtra. 1 ವಿಶಾಖಪಟ್ಟಣ. ಒಬ್ರು ಪೇಷಂಟ್ ನಂಬರ್ 1236, 43 years old. ಅವರು he was admitted on 18/5/2020 in a private hospital. ಅವ್ರಿಗೆ ಹೈಪರ್ ಟೆನ್ಷನ್ ಇತ್ತು, ಹಿ ಹ್ಯಾಡ್ ಹಾರ್ಟ್ ಪ್ರಾಬ್ಲಮ್. ಮತ್ತೆ ವೆಲ್ಲೂರು ತಮಿಳುನಾಡಿಗೆ ಹೋಗ್ಬಿಟ್ಟು ಬಂದಿದ್ರು. ಅವರು ಇವತ್ತು ಹಿ ಹ್ಯಾಸ್ ಪಾಸ್ಡ್ ಅವೇ ಇನ್ ದ ಪ್ರೈವೇಟ್ ಹಾಸ್ಪಿಟಲ್ ಇಟ್ಸೆಲ್ಫ್. ಆಮೇಲೆ ಒಟ್ಟು ಇವತ್ತು 67 ಕೇಸ್ಗಳಲ್ಲಿ ಹಾಸನದಲ್ಲಿ 21 ಪ್ರಕರಣ, ಬೀದರಲ್ಲಿ 10, ಮಂಡ್ಯ 8, ಕಲಬುರಗಿ 7, ಉಡುಪಿ 6, ಬೆಂಗಳೂರು ಅರ್ಬನ್ 4, ತುಮಕೂರು 4, ರಾಯಚೂರು 4, ಇನ್ನ 3 ಕಡೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಯಾದಗಿರಿ 1 ಈಚ್. ಒಟ್ಟು 67 ಪೇಷಂಟ್ಸ್ ನಂಬರ್. ಆಮೇಲೆ ಇವತ್ತು ಡಿಸ್ಚಾರ್ಜ್ ಆದವ್ರದ್ದು ಹೇಳಿದೆ.
ಇವತ್ತು ಗೌರ್ಮೆಂಟ್ ನಮ್ಮ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಇಂದ ಹೇರ್ ಕಟಿಂಗ್ ಸೆಲೂನ್ಸ್ ಮತ್ತೆ ಪಾರ್ಲರ್ಸ್ಗೆ ಇವತ್ತು SOP ಇವತ್ತು ರಿಲೀಸ್ ಆಗಿದೆ. ಏನೇನು ಫಾಲೋ ಮಾಡಬೇಕು ಆ ಹೇರ್ ಕಟಿಂಗ್ ಸೆಲೂನ್ ನಲ್ಲಿ, ಯಾರ್ಯಾರನ್ನ ಅವರು ಒಳಗಡೆ ಬಿಡಬೇಕು, ಪರ್ಸನ್ಸ್ ವಿತ್ ಫೀವರ್, ಕೋಲ್ಡ್, ಕಾಫ್ ಅಂಡ್ ಥ್ರೋಟ್ ಪೇನ್ ಶಾಲ್ ನಾಟ್ ಬಿ ಅಲೋಡ್ ಇನ್ ಸೈಡ್. ಸೊ ಡೀಟೇಲ್ ಆಗಿ ಅಬೌಟ್ 14 ಪಾಯಿಂಟ್ಸ್, ಈ 14 ಪಾಯಿಂಟ್ ಇರುವ SOP ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಅದನ್ನ ನಾವು ಅಪ್ಲೋಡ್ ಮಾಡ್ತೀವಿ. ಇನ್ನ ಈ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಓಡಾಡುವ ವೆಹಿಕಲ್ಸ್, ಕಂಟೈನ್ಮೆಂಟ್ ಝೋನ್ ಇಂದ ಆಚೆ ಬರೋ ವೆಹಿಕಲ್ಸ್, ಜೊತೆಗೆ ಯಾರು ಸಸ್ಪೆಕ್ಟೆಡ್ ಪೇಷಂಟ್ಸ್ ಅಥವಾ ಕನ್ಫರ್ಮ್ ಪೇಷಂಟ್ಸ್ ನ ಕರ್ಕೊಂಡು ಬರುವ ಆಂಬ್ಯುಲೆನ್ಸ್, ಮತ್ತೆ ಈ ಮೈಗ್ರೆಂಟ್ ಲೇಬರ್ಸ್ ಅಥವಾ ಬೇರೆ ಊರಿಂದ ಕರ್ಕೊಂಡ್ ಬಂದಿರೋ ವಾಹನಗಳು, ಇದನ್ನೆಲ್ಲನೂ ಕೂಡ ಯಾವ ರೀತಿ ಸ್ಯಾನಿಟೈಸ್ ಮಾಡಬೇಕು ಅದನ್ನು ಕೂಡ ಒಂದು ಡೀಟೇಲ್ ಆಗಿ ಒಂದು ಅಡ್ವೈಸರಿ ತರ ಇವತ್ತು ರಿಲೀಸ್ ಆಗಿದೆ. ಮತ್ತೆ ICMR ಇಂದ ಆಸ್ ಆನ್ ಟುಡೇ 50 ಲ್ಯಾಬೋರೇಟರಿಗೆ ಅಪ್ರೂವಲ್ ಸಿಕ್ಕಿದೆ. ಅವ್ರು ಇನ್ನೂ ಕೂಡ ಶುರು ಮಾಡಬೇಕು, ಅಪ್ರೂವಲ್ ಸಿಕ್ಕಿದೆ. 46 ಈಗಾಗಲೇ ಶುರು ಆಗಿದೆ. ಆಮೇಲೆ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಸೇತು ಅದರದ್ದು ಆಪ್ ಡೌನ್ಲೋಡ್ ಆಗಿರೋದು ಒಟ್ಟು 63,53,248, 63,53,248. ಬ್ಯಾಂಗ್ಳೂರಲ್ಲಿ 28,53,306. ಇವತ್ತು ಒಂದು ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್ ಬಂದಿದೆ. 180 ಜನ ಪ್ಯಾಸೆಂಜರ್ಸ್ ಆ ರಾಜಧಾನಿ ಎಕ್ಸ್ಪ್ರೆಸ್ ಅಲ್ಲಿ ಬೆಂಗಳೂರು ಬಂದಿದ್ದಾರೆ. ರೈಲ್ವೆ ಸ್ಟೇಷನ್ ನಲ್ಲಿ ಸ್ವಾಬ್ ಟೆಸ್ಟ್ ಸುಮಾರು 22 ಜನಕ್ಕೆ ಮಾಡಿದ್ದಾರೆ. ಅದರಲ್ಲಿ ಮಕ್ಕಳು 6 ಜನ, ಒಬ್ರು ಪ್ರೆಗ್ನೆಂಟ್, ಮತ್ತೆ ಎಬೋ 60 ಇಯರ್ಸ್ ಅವರು 15 ಜನ. ಮಿಕ್ಕದವ್ರದ್ದು ಏನೂ ಕೂಡ ತೊಂದರೆ ಆಗಿಲ್ಲ. ಫ್ಲೈಟ್ ಡೀಟೇಲ್ಸ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ 94, ಯಾರಿಗೂ ಕೂಡ ಸಿಂಪ್ಟಮೆಟಿಕ್ ಇಲ್ಲ. ಇಷ್ಟು ಡೀಟೇಲ್ಸ್ ನ ಹೇಳ್ತಾ, ನೀವು ಯಾತಕ್ಕೆ ಇವತ್ತು ಫಾರ್ಮೆಟ್ ಚೇಂಜ್ ಮಾಡಿದ್ವು, ನಾವು ಯಾತಕ್ಕೆ ಡೀಟೇಲ್ಸ್ ಮಧ್ಯಾಹ್ನ ಹಾಕ್ಲಿಲ್ಲ ಅಂತ ಒಂದು ಪ್ರಶ್ನೆ ಪ್ರಾರಂಭದಲ್ಲೇ ಕೇಳಿದ್ರಿ. ನಿನ್ನೆ ನಮ್ಗೆ ಸಿಕ್ಕ ಒಂದು ನಂಬರ್ಸ್, ಆ ಪ್ರಮಾಣ ತುಂಬಾ ಜಾಸ್ತಿ ಇತ್ತು. ಸೊ ನಮಗೆ ಪೂರ್ತಿ ಡೀಟೇಲ್ಸ್ ಸಿಗದೆ ಸ್ವಲ್ಪ ತಡ ಆಗ್ತಾ ಇದೆ. ಸೊ 12 ಗಂಟೆಗೆ ಪೂರ್ತಿ ನಾವು ಅದನ್ನೆಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡೋದು ಬಹಳ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವು ಇನ್ಮೇಲೆ ಅದನ್ನೆಲ್ಲನೂ ಕೂಡ ಅನೆಕ್ಸ್ಚರ್ಸ್ ರೀತಿನಲ್ಲಿ ಅದನ್ನ ಬಿಡುಗಡೆ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅನೆಕ್ಸ್ಚರ್ಸ್ ಅಲ್ಲಿ ನಿಮ್ಗೆಲ್ಲಾನು ಕೂಡ ಡೀಟೇಲ್ಸ್ ಸಿಗುತ್ತೆ. ಯಾವುದನ್ನು ಕೂಡ ನಾವೇನೋ ಎಂಬ್ರಾಸ್ ಆಗುತ್ತೆ ಅದನ್ನ ಮುಚ್ಚಬೇಕು ಅನ್ನೋದಲ್ಲ. ತುಂಬಾ ಅದು ಪ್ರಾಬ್ಲಮ್. 12 ಗಂಟೆ ಹೊತ್ತಿಗೆ ನಮ್ಮ ಅಪ್ಲೋಡ್ ಮಾಡೋದು ನಮ್ಮ ಒಟ್ಟು ಸಿಬ್ಬಂದಿಗೆ ಬಹಳ ಕಷ್ಟ ಆಗ್ತಾ ಇದ್ದಿದ್ರಿಂದ ಇವತ್ತು ಅದೊಂದು ಇದಾಗಿದೆ. ಅನೆಕ್ಸ್ಚರ್ಸ್ ರೀತಿಯಲ್ಲಿ ಅದೆಲ್ಲ ಡೀಟೇಲ್ಸ್ ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಯು ಕ್ಯಾನ್ ಆಸ್ಕ್ ಎನಿ ಕ್ಲಾರಿಫಿಕೇಶನ್. Kumaran, sir, how are you? Good, sir. After annexures ಅಂದ್ರೆ ಹೇಗೆ annexures ಯಾವಾಗ ರಿಲೀಸ್ ಮಾಡ್ತಾರೆ? It is a part of the bulletin itself. ಅಲ್ಲ, ಬುಲೆಟಿನ್ ಅಲ್ಲೇ ಇಟ್ಸ್ ಪಾರ್ಟ್ ಆಫ್ ಇದು. ನಾವು ಸೆಪರೇಟ್ ನಾವು ಒಂದರಲ್ಲೇ ಎಲ್ಲ ಮಾಡ್ತಾ ಇದ್ವಲ್ಲ, ಇವಾಗ ಅನ್ನೆಕ್ಸ್ಚರ್ಸ್ ರಿಲೀಸ್ ಮಾಡ್ತೀವಿ. And as in what time? ಸೇಮ್ ಟೈಮ್. It is part of the bulletin. 12 o'clock ಅನೌನ್ಸ್ ಮಾಡ್ತಾರಾ? ಮಾಡ್ತೀವಿ. ಯಾಕಂದ್ರೆ ಸರ್ this will become a very difficult for us because ಯಾಕಂದ್ರೆ if you release it now at around 6 o'clock ಅಂತ ಅನ್ಕೊಳ್ಳಿ sir, in case if we have to call, if we have to talk to districts, it will become very difficult to sit and track within next 2-3 hours ಅಷ್ಟೇ ಇರೋದು ನಮ್ಗೆ ಪ್ರಿಂಟಿಂಗ್ ಮುಗ್ಸಕ್ಕೆ. It will become a very difficult task. At least and clarification, at least commissioner has to give for clarification. ಏನಕ್ಕಾದ್ರೂ ಅಲ್ವಾ ಸರ್? ಆಯ್ತು. ಇವಾಗ ಕುಮಾರನ್ ಅವರೇ, ಈಗ ನಿಮ್ದು ಹೇಳಿದೀವಿ, ವಿ ಆರ್ ನಾಟ್ ಹಿಯರ್ ಟು ಗಿವ್ ಎನಿ ಡಿಫಿಕಲ್ಟಿ. ಸೊ ಅದಕ್ಕೋಸ್ಕರ ವಿ ಆರ್ ನಾಟ್ ಹಿಯರ್ ಟು
ಕ್ರಿಯೇಟಿಂಗ್ ಡಿಫಿಕಲ್ಟ್ ಏನು ಮಾಡೋದಿಲ್ಲ. ಸರ್, ಈಗ ನಿಮಗೆ ಸಪರೇಟ್ ಅನ್ನೆಕ್ಸ್ಟರ್ಸ್ ಕೊಡ್ತೀವಿ. Sir, Iga, Kumaran, how many states are releasing the media bulletin in the morning in the country? No, that is not the thing. Say, You Kumaran, are releasing it. you should also appreciate, na. Tell me how Yeah, many. exactly. That is how why many- we are asking. Sir, you are already releasing it. Nee, so Kumaran, my point is, you should appreciate Karnataka is one of the few states. I think not more than 4 or 5 states release the morning bulletin, because and we have to collect the data. It is a long exercise. We do that. Now, when 150 cases at all come, we don't want to be wrong in the counting. ನಾಳೆ ನೀವೇ ಹೇಳ್ತೀರಾ ಅಲ್ಲಿ 4-5 ಜಾಸ್ತಿ ಬಂದಿದ್ದಾರೆ, ನೀವು ಕಡಿಮೆ ಹೇಳ್ತಾ ಇದ್ದೀರಾ, ಇದೆಲ್ಲ. That's why we want to be sure that we give the right data and accurate data to you. And we should But fine, sir, see, while we are appreciating that you are doing a phenomenal job of giving us a transparent information like no other states are giving, but we are asking you to continue that. Should not stop, right, sir? Because we also have to become a role model state to even tell that we are transparent enough in this kind ಓಕೆ of ಓಕೆ ಅಲ್ಲ, ಕುಮಾರನ್ ಐ ಥಿಂಕ್ ಕುಮಾರನ್ ಹೇಳ್ತಾ ಇರೋದು, ನೀವು ಮುಂಚೆಯಿಂದ ಈಗ ಮಾಡದಿದ್ರೆ ಚೆನ್ನಾಗಿರುತ್ತೆ, ಇದು ಮುಂಚೆಯಿಂದ ಮಾಡ್ತಾ ಇರೋದು ಅದನ್ನೇ ಫಾಲೋ ಮಾಡಿ ಅಂತ. Isn't it, sir? Yes, See, you are right. We have to become a role model state. We have to, otherwise, Yes, sir. suddenly you cannot stop being fun. Sir, ಆಮೇಲೆ ಈ 50 labs ಹೇಳಿದ್ರಲ್ಲ ಸರ್ ICMR ಅಲ್ಲಿ, ಇವತ್ತು ಕೊಟ್ಟಿರೋ ಪರ್ಮಿಷನ್ 50 labs ಗೆ ಅಥವಾ ಏನ್ ಸರ್? ಅದು ಮುಂಚೆಯಿಂದ ಇಲ್ಲ, ಅಗ್ರಿಗೇಟ್ ಅಗ್ರಿಗೇಟ್ Okay, aggregate. Okay, right, sir. Okay. ರಂಜಿನಿ, Hello sir, can you hear me? ಎಸ್ So the annexure will come out in the evening or in the afternoon, I understand. ಬೋತ್. ಇವಾಗ ನಾವೇನು 12 ಗಂಟೆಗೆ ಬುಲೆಟಿನ್ ಕೊಡ್ತಾ ಇದ್ವು, ಅವಲ್ಲೂ ಕೂಡ ಅನೆಕ್ಸ್ಚರ್ ಕೊಡೋದು, ಸಂಜೆ 5 ಗಂಟೆ ಬುಲೆಟಿನ್ ಕೂಡ ಕೊಡ್ತೀವಿ ಅನೆಕ್ಸ್ಚರ್ಸ್. Okay. ಶರಣ್, Hello. my 2 questions friend. So, Ivaga, from yesterday after public services have resumed, especially bus services to other districts, the certain movement has been heightened threats of people carrying the virus to other parts of the state. And the other thing today you said, I think 53 people or someone were people, those who tested positive were people who came from Maharashtra. Do we have a ban on people coming from Maharashtra? ಅಲ್ಲ, ಈಗ ಮೊನ್ನೆನೆ when chief minister had a meeting with all the department chiefs and few ministers, it was decided and chief minister himself came out with a statement that for the time being people from movement from Maharashtra, Gujarat and Tamil Nadu is stopped. ಈಗ ಅದನ್ನ ನಾವು ನಿಲ್ಲಿಸಿದೀವಿ. ಇದೆಲ್ಲಾನು ಕೂಡ ಈ ಒಂದು ನಮ್ಮ ಹತ್ರ ಏನ್ ಬಂದಿದೆ ಇದೆಲ್ಲ ಟೆಸ್ಟ್ ಮಾಡಿ ಇದು ಮುಗಿಯೋವರೆಗೂ, ಮತ್ತೆ ನಮ್ಮ ಕ್ವಾರಂಟೈನ್ ಅಲ್ಲಿ ಜಾಗ ಕ್ಲಿಯರ್ ಆಗೋವರೆಗೂ ಅದನ್ನ ಈ 3 ಸ್ಟೇಟ್ ಇಂದ ನಾವು ಇನ್ನು ಅಲೋ ಮಾಡೋದಿಲ್ಲ ಅಂತ ಚೀಫ್ ಮಿನಿಸ್ಟರ್ ಹ್ಯಾಸ್ ಮೇಡ್ ಎ ಕ್ಯಾಟೆಗರಿಕಲ್ ಸ್ಟೇಟ್ಮೆಂಟ್. Sir, but the first question that I asked, opening of relaxation of this, inter-district travel, hasn't it heightened fears that people would carry the virus to other? No, ಇಂಟರ್ ಡಿಸ್ಟ್ರಿಕ್ಟ್, ಇವಾಗ ನೀವು ಇದು ಸ್ಟ್ಯಾಟಿಸ್ಟಿಕ್ಸ್ ನ ಈ ಫಿಗರ್ಸ್ ನ ಎಲ್ಲೆಲ್ಲಿ ಏನೇನಾಗಿದೆ ಇನ್ಕ್ಲೂಡಿಂಗ್ ಮಂಡ್ಯ, ಹಾಸನ್ ಇದೆಲ್ಲ ನೋಡಿದಾಗ ಇಟ್ಸ್ ವೆರಿ ಕ್ಲಿಯರ್. ಇಂಟರ್ ಡಿಸ್ಟ್ರಿಕ್ಟ್ ಮೂವ್ಮೆಂಟ್ ಇಂದ ನಮ್ಗೇನು ಕೂಡ ಇದುವರೆಗೂ ಏನು ತೊಂದರೆ ಆಗಿಲ್ಲ. ಇಟ್ ಈಸ್ ಓನ್ಲಿ ಇಂಪೋರ್ಟ್ ಫ್ರಮ್ ದ ಔಟ್ಸೈಡ್ ಸ್ಟೇಟ್. ಸೊ ನಮ್ಗೆ ಇಂಪೋರ್ಟ್ ಇಂದನೇ ಪ್ರಾಬ್ಲಮ್ ಆಗ್ತಾ ಇರೋದು. ನಾವೇನು ಪುಣ್ಯಕ್ಕೆ ನಾವು ಯಾವ್ದು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಸುನೀತಾ ರಾವ್. So some of the things that I wanted to ask have been asked already, and if you can release the patient data in the morning along with the bulletin, that would be very helpful, sir. Like suddenly there was a tweet from the department saying we have changed the formatting, which was not very comfortable to listen to. So the other thing I wanted to ask is it 6 states that we want to prevent passengers coming from, apart from the 3 states that you mentioned? Are we not including the West Bengal, UP and Madhya Pradesh into it? ಅಲ್ಲ, ನಮ್ಗೆ ಇನ್ನೊಂದು ಕೇಳ್ಬಿಡ್ತೀನಿ. So you have given only the options of 3-star and 5-star hotels for those who are coming from abroad. They are already people who, some of them who already lost jobs. ಅವರಿಗೆ ಬಜೆಟ್ ಹೋಟೆಲ್ ನಲ್ಲಿ ನಿಲ್ಕೊಳ್ಳೋಕೆ ಆಪ್ಷನ್ಸ್ ಕೊಡ್ತಾ ಇಲ್ಲ. And some of the hotels are charging more than 100 rupees for a toothpaste and a brush, sir. I don't think we can freeze them just because they're NRIs.
ಮೊದಲನೇದು ವಿ ಆರ್ ನಾಟ್ ಫ್ರೀಸಿಂಗ್ ಎನಿಬಡಿ. ಸೊ ಎರಡನೇದು ಅಲ್ಲ ನಿಮಿಷ ಎರಡನೇದು ಯಾರಾದ್ರೂ ಫಾರಿನ್ ಕಂಟ್ರೀಸ್ ಇಂದ ಬರ್ತಾರೆ ಅವ್ರಿಗೆ 5 ಸ್ಟಾರ್ 3 ಸ್ಟಾರ್ ಜೊತೆಗೆ ಬಡ್ಜೆಟ್ ಹೋಟೆಲ್ದು ಕೂಡ ಪ್ರಾವಿಷನ್ ಅವ್ರಿಗೆ ಅವಕಾಶ ಕೊಡ್ತೀವಿ. ಅವ್ರಿಗೆ ಇನ್ನಷ್ಟು ಬರ್ಡನ್ ಆಗದೆ ಇರೋ ಅವಕಾಶ ಬಡ್ಜೆಟ್ದು ಹೋಟ್ಲದು ಕೂಡ ಪ್ರಾವಿಷನ್ ಕೊಡ್ತೀವಿ ಅಂತ ಈ ಸಮಯದಲ್ಲಿ ನಿಮ್ಗೆ ತಿಳಿಸ್ತೀನಿ. So, but ಈಗ ನೆನ್ನೆ ಮಲೇಷ್ಯಾದಿಂದ ಬಂದವರಿಗೆಲ್ಲ ಆಪ್ಷನ್ಸ್ ಇಲ್ಲ. They were only asked to go to a list of 3-star and 5-star hotels. But we have got the choice of the budget hotels also. I'll just check because Please, I have got the sir. list. I have got the list, Sunita. ಕಿಶೋರ್ ಪಿಡಿಎ ಕೇಳ್ರಿ ಎಸ್ ಅಲ್ವಾ? ಕಿಶೋರ್ ನಿಮ್ ಕಡೆ ಮ್ಯೂಟ್ ಮಾಡ್ಬೇಕು ನೀವು. ಅಲ್ಲ ಸಾರಿ, ನಿಮ್ದು ಇದು ಮಾಡ್ಬೇಕು, ನಿಮ್ದು ಏನು ಕೇಳಿಸ್ತಾ ಇಲ್ಲ. ಎಸ್ ಕೇಳಿಸ್ತಾ ಇದೆ. ನನ್ನ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಶ್ರಮಿಕ್ ಟ್ರೈನ್ಸ್ ಓಡಾಡಕ್ಕೆ ಕನ್ಸರ್ನ್ ಬೇಕಾಗಿಲ್ಲ ಸ್ಟೇಟ್ ಅಂತ ಒಂದು ಡಿಸಿಷನ್ ತಗೊಂಡಿದೆ. Okay. ಇದು ನಿಮ್ಮ ನೇಬರಿಂಗ್ ಸ್ಟೇಟ್ಸ್ ಲೈಕ್ ಮಹಾರಾಷ್ಟ್ರ ಇಂದ ತಮಿಳುನಾಡು ಮತ್ತೆ ಗುಜರಾತ್ ಇಂದ ನೀವೇನು ರೆಸ್ಟ್ರಿಕ್ಷನ್ಸ್ ಹಾಕ್ತಿದ್ದೀರಾ ಅದ್ರ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ಅಲ್ಲ ಎಸ್ ದಟ್ಸ್ ಎ ವ್ಯಾಲಿಡ್ ಪಾಯಿಂಟ್ ನಾವು ನೋಡ್ಬೇಕದು. ಈಗ ನಮ್ಗೆ ಡೈರೆಕ್ಟ್ ಆಗಿ ಏನ್ ಟ್ರೈನ್ಸ್ ನ ಬಿಟ್ಟಿದ್ರು, ನಾಟ್ ಶ್ರಮಿಕ್ ಎಕ್ಸ್ಪ್ರೆಸ್, ಬೇರೆ ಟ್ರೈನ್ಸ್ ನ ಬಿಟ್ಟಿದ್ರು, ಅದನ್ನ ಮತ್ತೆ ಬೈ ರೋಡ್ ನಾವು ನಿಲ್ಸಿದೀವಿ ನಾವು. ಈಗ ಸೆಂಟ್ರಲ್ ಗೌರ್ಮೆಂಟ್ ಶ್ರಮಿಕ್ ಎಕ್ಸ್ಪ್ರೆಸ್ ಯಾವ್ದು ಅಗತ್ಯ ಇಲ್ಲ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ನಾವು ಅದನ್ನ ಪರಿಶೀಲಿಸ್ತೀವಿ. ಯಾವ ರೀತಿ ನಾವು ಅದನ್ನ ಎದುರಿಸಬಹುದು, ಯಾವ ರೀತಿ ಮಾಡಬೇಕು ಅಂತ ಎದುರಿಸ್ತೀವಿ. ಅಫ್ಸನ್ ಪಕ್ಕ ಎಸ್ ಎಸ್ Yeah, so one thing, today the Revenue Minister has spoken to some news people, some media persons, and he has said that there are going to be change in quarantine norms for those who are coming from other states. Asymptomatic quarantine people will not be quarantined in institutional facilities, but they can be home quarantine. That's what he has said. So is this going to be the new norm now? No, I think it is a suggestion by the Revenue Minister. From the health department, they have not decided anything on that in this aspect. So ಅದಕ್ಕೋಸ್ಕರ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ದ ಎಕ್ಸ್ಪೀರಿಯನ್ಸ್ ವಿ ಆರ್ ಫೇಸಿಂಗ್, ಆ ತರ ಏನು ಡಿಸಿಷನ್ ನಾವು ತಗೊಂಡಿಲ್ಲ. Because sending back asymptomatic persons home will be risky now, sir, because if they are not quarantined coming from outside this high risk state, it is really going to be risky. You are right. ಸೌಮ್ಯ, ಒಂದು ಪೇಷಂಟ್ ವಿಚಾರ, ಪೇಷಂಟ್ ನಂಬರ್ 1290 ಚಿತ್ರದುರ್ಗದ ಪೇಷಂಟ್ ದಾರಿ ಇತ್ತು ಉಡುಪಿಯ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅಂತ ಬುಲೆಟಿನ್ ಅಲ್ಲಿ ಮೆನ್ಷನ್ ಆಗಿತ್ತು. ಸೊ ಅಲ್ಲಿಗೆ ಗೌರ್ಮೆಂಟ್ ಫೆಸಿಲಿಟೀಸ್ ಏನ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ಸ್ ಇದೆ ಅದಲ್ಲದೆ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೂಡ ಪಾಸಿಟಿವ್ ಪೇಷಂಟ್ಸ್ ಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ? ಈ ಕೇಸ್ ಎಲ್ಲೆಲ್ಲಿ ಸಿಗ್ತಾ ಇದೆ ಸರ್? ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಇಂದು ನಾವು ಬರೀ ವಿಕ್ಟೋರಿಯಾ ಮಾತ್ರ ಅಲ್ಲ ಪಾಸಿಟಿವ್ ಪೇಷಂಟ್ಸ್ಗೆ ಅಂತ. ಸೊ ಉಡುಪಿಯಲ್ಲಿ ಹೇಗೆ ಅವರು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿದೆ, ಅಲ್ಲಿ ಅವಕಾಶ ಇದೆಯಾ ಹೇಗೆ? ಒಂದು ನಿಮಿಷ ನಾವು ತಿಳ್ಕೊಂಡು ಹೇಳ್ತೀವಿ. ನೀವು ಐ ವಿಲ್ ಕಮ್ ಬ್ಯಾಕ್. ರಮೇಶ್ ಸರ್, ಈಗ ಮಂಡ್ಯ ಕೇಳ್ತಾ ಇದೆಯಲ್ಲ ಕೇಳಿಸರ್ ಸರ್, ಈಗ ಮಂಡ್ಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಕೆಲವ್ರನ್ನ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದು ಸತ್ಯನಾ? ಮತ್ತೆ ಎಲ್ಲರೂ ಕೂಡ ಕಾನೂನು ಪ್ರಕಾರನೇ ಬಂದಿದಾರ? ಮತ್ತೆ ಅಲ್ಲಿ ಯಾರೋ ಸ್ಥಳೀಯ ಒಬ್ಬ ಜನಪ್ರತಿನಿಧಿಯ ಪ್ರಭಾವ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇಲ್ಲ, ಈಗ ನಮ್ಮ ಹತ್ರ ಮಂಡ್ಯಗೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲಾನು ಕೂಡ ಇವಾಗ ನಾವು ಟ್ರೇಸ್ ಮಾಡಿ ಅವ್ರನ್ನೆಲ್ಲ ಕ್ವಾರಂಟೈನ್ ಇಟ್ಟು ಅವ್ರನ್ನೆಲ್ಲ ಟೆಸ್ಟ್ ಮಾಡಿ ಈಗ ನಿನ್ನೆ ನೋಡಿದ್ದೀರಾ ಅದನ್ನೇ ಸುಮಾರು 71 ಆಗಿರೋದು. ಸೊ ಅಕ್ರಮವಾಗಿ ಮಂಡ್ಯ ಅಂತ ಮಧ್ಯಭಾಗದ ಜಿಲ್ಲೆಗೆ ಬರ್ಲಿಕ್ಕೆ ಆಗೋದಿಲ್ಲ ಅದು. ಸೊ ನಮ್ಗೆ ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಕೂಡ ಕ್ವಾರಂಟೈನ್ ಇಡೋ ವ್ಯವಸ್ಥೆನೂ ಕೂಡ ಈ ಕ್ವಾರಂಟೈನ್ ಅಲ್ಲಿ ಇಟ್ಟಿದ್ದೀವಿ. ಅಲ್ಲ, ಯಾರೋ ಜನಪ್ರತಿನಿಧಿ ಮೂಲಕ ಕರ್ಕೊಳ್ತಾ ಇದ್ದಾರೆ. ನೋ ಸಿ, ಅದು ನಾನು ನೋಡಿದೆ. ನಮ್ಮ ಬೇರೆ ಪಕ್ಷದಲ್ಲಿರುವ ನಾಯಕರ ಪ್ರೆಸ್ ಕಾನ್ಫರೆನ್ಸು ಅವ್ರು ಹೇಳಿರೋದು ಕೂಡ ಗಮನಿಸಿದ್ದೇನೆ. ಅದು ದಟ್ಸ್ ನಾಟ್ ಎ ಫ್ಯಾಕ್ಟ್. ಸರ್, ಈಗ ಮಂಡ್ಯ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಅಕ್ರಮವಾಗಿ ಕೆಲವ್ರನ್ನ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಅದು ಸತ್ಯನಾ? ಮತ್ತೆ ಅಲ್ಲಿ ಯಾರೋ ಸ್ಥಳೀಯ ಒಬ್ಬ ಜನಪ್ರತಿನಿಧಿಯ ಪ್ರಭಾವ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು.
Neha? Sir, I have one question. In a lot of quarantine centers that the government has identified, these hotels that would be used as institutional quarantine centers, many of them are in residential areas, sir. And in a lot of cases, we've seen that, the residents have raised an opposition. Earlier today also, I'll give you an example. For example, in Bengaluru, there were many residents who came out and, staged a protest stating that this institutional quarantine center is right in the middle of our residential area. So is that being looked into, sir? Are we trying to avoid hotels in residential areas? No. As far as possible, we have selected hotels which are totally outside the residential areas. ಅದು ಅನ್ಫಾರ್ಚುನೇಟ್ಲಿ ನಿಮ್ಗೆ ಗೊತ್ತು, ಬಹಳ ಕಡೆ ರೆಸಿಡೆನ್ಷಿಯಲ್ ಏರಿಯಾದಲ್ಲೇ ಈ ರೀತಿ ಹೋಟೆಲ್ಸ್ ಕೂಡ ಬಂದ್ಬಿಟ್ಟಿರೋದು. ಸೊ ಆಸ್ ಫಾರ್ ಆಸ್ ಪಾಸಿಬಲ್ ವಿ ಅವಾಯ್ಡ್ ಸೆಂಡಿಂಗ್ ದ persons to persons who have to be quarantined to the hotels inside that residential area. Okay. ಜೈದೀಪ್ ಶೆಣೈ ಕೆಡಿಸ್ತಾ ಇದೆ, ಮಂಗಳೂರಿಂದಾನೇ ಕೆಡಿಸ್ತಾ ಇದೆ. ನಿಮಗೆ ಒಂದು ಪ್ರಶ್ನೆ ಕೇಳಿದ್ರಿ, ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್ ಇಂದ ಈ ಕೇಸಸ್ ಹರಡ್ತಾ ಇದೆ ಅಂತ. ಮಂಗಳೂರಲ್ಲಿ ರಿಪೋರ್ಟ್ ಆಗಿರೋ ಒಂದು ಕೇಸ್ ಬೆಂಗಳೂರಿಂದ ಬಂದಿರುವಂತದ್ದು ಗಮನ ತರಲಿಕ್ಕೆ ಬಯಸ್ತೀನಿ. ಇನ್ನೊಂದ್ಸಲ ನಿಧಾನ ಕೇಳಿ, ಸ್ವಲ್ಪ ದೂರ ಹೋಗಿ ಮೈಕಿಂದ. ಇವತ್ತು ಮಂಗಳೂರಲ್ಲಿ ರಿಪೋರ್ಟ್ ಆಗಿರುವಂತಹ ಪಾಸಿಟಿವ್ ಕೇಸ್ ಅದು ಬೆಂಗಳೂರಿಂದ ಬಂದಿರುವಂತಹ ಕೇಸ್ ಅದು. ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್ ಇಂದ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲ ಅವ್ರು ಕೇಳಿದ್ದು ಪ್ರಮಾಣ, ತುಂಬಾ ಪ್ರಮಾಣ ಏನ್ ಜಾಸ್ತಿ ಆಗಿದೆ ಅದು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್ಗೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ ಆಗಿದ್ದ ಅಂತಂದ್ರು. ಈ ರೀತಿ ಬೆಂಗಳೂರಿಂದ ಮಂಗಳೂರಿಗೆ ಹೋಗಿರೋದು ಅಥವಾ ಬೆಳಗಾವಿಯಿಂದ ಬೆಂಗಳೂರು ಬಂದಿರೋದು ಒಂದೊಂದು ಕೇಸಸ್ ಆಗುತ್ತೆ. ದಟ್ ಇಸ್ ನಾಟ್ ಎ ರೂಲ್, ದಟ್ಸ್ ಅನ್ ಎಕ್ಸೆಪ್ಷನ್. ಸೊ ಅವ್ರು ಕೇಳಿದೇನು ಅಂದ್ರೆ, ಇಂಟರ್ ಸ್ಟೇಟ್ ಜೊತೆ ಇಂಟರ್ ಡಿಸ್ಟ್ರಿಕ್ಟು ಕೂಡ ನಾವು ಅಲೋ ಮಾಡೋದ್ರಿಂದ ತುಂಬಾ ಈ ರೀತಿ ಪ್ರಕರಣ ಆಗ್ತಾ ಇದೆ ಅಂತ. ಅದಕ್ಕೆ ಆಗ್ತಾ ಇಲ್ಲ, ಇದು ಇಂಟರ್ ಸ್ಟೇಟ್ ಫಿನಾಮಿನಾ ಮಾತ್ರ ಅಂತ ನಾನು ಹೇಳಿದೆ. ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಚಿತ್ರದುರ್ಗ ಪೇಷಂಟ್ ಬಗ್ಗೆ ಈಗ ಒಂದು ಪ್ರಸ್ತಾಪ ಆಯ್ತು. ಅವರು ಆ ಪೇಷಂಟ್ ಅನ್ನು ನಾನು ಏನಕ್ಕೆ ಹಾಸ್ಪಿಟಲ್ ಶಿಫ್ಟ್ ಮಾಡಿದಾರೆ ಅಂತ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಜಸ್ಟ್ ಯಾರಾದ್ರೂ ಈಗ ಪ್ರಶ್ನೆ ಕೇಳೋದಕ್ಕೆ ಹೇಳ್ತಾ ಇದ್ದೀನಿ. ಯು ಆರ್ ಟಾಕಿಂಗ್ ಅಬೌಟ್ ದಟ್ ಉಡುಪಿ ಪೇಷಂಟ್? ಹೌದು, ಚಿತ್ರದುರ್ಗದಿಂದ ಕ್ಯಾನ್ಸರ್ ಪೇಷಂಟ್ ಅವರನ್ನ ಕೋವಿಡ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದಾರೆ ಅಂತ UPDC ಅವರು ಪ್ರಕಟಣೆ ಕೊಟ್ಟಿದ್ದಾರೆ. ಓಕೆ, ಅದು ನಾನು ನೋಡ್ತೀನಿ. ಉಡುಪಿದು ಒಂದು ಹೇಳ್ಬಿಡ್ತಿದ್ದಾಳೆ. ಯಾರು ಕೇಳಿದ್ದು? ಸೌಮ್ಯ ಅವರೇ, ದಟ್ ಚಿತ್ರದುರ್ಗದ ಪೇಷಂಟ್ who was a sari, it was a sari case. So she was admitted in KMC Manipal. So TMA Pai hospital is being utilized. So adu TMA Pai hospital is considered as a part of our district hospital. ಎಷ್ಟು ಬೆಡ್ ರಿಸರ್ವ್ ಆಗಿದೆ ಅದು ಡೀಟೇಲ್ಸ್ ತಿಳ್ಕೋಬೇಕು. ಅದು ಒಂದು ಮಾತ್ರನಾ ಅಥವಾ ಬೇರೆ ಕಡೆನೂ? ಬೇರೆ ಕಡೆ ಇಲ್ಲ. ಬೇರೆ ಕಡೆನೂ ಪ್ರೈವೇಟ್ ಹಾಸ್ಪಿಟಲ್ಸ್ ಈ ತರ ರಿಸರ್ವ್ ಆಗಿದೆ? ಇಲ್ಲ, ಇದುವರೆಗೂ ಯಾವುದೂ ಆಗಿಲ್ಲ. ಸರ್, ಮತ್ತೆ 8 ಜನ ತಬ್ಲಿಗಿಗಳು ಸರ್ 8 ಜನ ತಬ್ಲಿಗಿಗಳು ಇನ್ನೂ ಟ್ರ್ಯಾಕ್ ಮಾಡಕ್ ಸಿಕ್ಕಿಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ನೀವು ಕೆಲವು ದಿನಗಳ ಮುಂಚೆ ಹೇಳಿದ್ರಿ. ಇವಾಗ ಏನಾದ್ರೂ ಅವ್ರು ಸಪ್ರೇಟ್ ಸಿಕ್ಕಿದೆ, ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಯ್ತಾ? ಇಲ್ಲ, ಇದುವರೆಗೂ ಸಿಕ್ಕಿಲ್ಲ. ಟ್ರ್ಯಾಕ್ ಮಾಡ್ತಾನೆ ಇದ್ದೀವಿ, ಸಿಕ್ಕಿಲ್ಲ. ರೋಹಿಣಿ, Sir? yes. Sir, I want to know how many people have been traced through contact tracing, and how many of those have been traced through use of Arogya Setu app? I think we will give information. We will ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು we will give information. It's a good question. ನಮಗೂ ಕೂಡ ಒಂದು ಒಳ್ಳೆ ಕ್ವಶನ್ ಆಯ್ತು. We will give information. So thank you very much.